ಈ BJP ಅವರು ಕಾಂಗ್ರೆಸ್ ಅವರು ಪ್ರತಿ ದಿವಸ ಬಂದ್ಬಿಟ್ಟು ಜನಗಳನ್ನ ದೊಂಬರಾಟ ಆಡ್ತಾ ಇದಾರೆ ಅಂದ್ರೆ ತಪ್ಪಾಗಲ್ಲ. ಮೆಟ್ರೋ 100% ದರ ಏರಿಕೆ ಆಗಿದ್ದ ಕಡೆ 71ಕ್ಕೆ ಇಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೆಟ್ರೋ ರೇಟ್ನ ಜಾಸ್ತಿ ಮಾಡೋದ್ರ ಬಗ್ಗೆ, ಕಮ್ಮಿ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರು ಹೊರತು ಪೆಟ್ರೋಲ್ ರೇಟು ಮತ್ತೆ ಡೀಸೆಲ್ ರೇಟು, ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ಡೈವರ್ಟ್ ಹೆಂಗ್ ಮಾಡಿದ್ದಾರೆ ಜನಗಳನ್ನ ಅಂತ ಈ ವಿಷಯದಲ್ಲಿ ಗೊತ್ತಾಗ್ತಿದೆ. ಸೊ ಎಲೆಕ್ಟ್ರಿಕ್ ಗಾಡಿಗಳು ಅಲ್ಲಲ್ಲಿ ಸುಟ್ಟೋಗ್ತಾ ಇದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. CNG ಕಾರ್ಗಳು, ಬೈಕ್ಗಳು ಅಲ್ಲಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಓಲಿ ಪೆಟ್ರೋಲ್ ರೇಟ್ ಆದ್ರೂ ಕಮ್ಮಿ ಮಾಡ್ತಾರ? ಅದು ಇಲ್ಲ. ಪೆಟ್ರೋಲ್ ರೇಟು 100 ರೂಪಾಯಿಗಿಂತ ಜಾಸ್ತಿನೇ ಆಗಿದೆ ಹೊರತು ಕಮ್ಮಿ ಆಗಿಲ್ಲ. ಸೊ ಮೆಟ್ರೋದಲ್ಲಿ ಬಂದಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಲೋಚನೆ ಯಾಕೆ ಪೆಟ್ರೋಲ್ ರೇಟ್ ಕಮ್ಮಿ ಮಾಡೋದ್ರ ಬಗ್ಗೆ ಬರ್ತಾ ಇಲ್ಲ? ತೇಜಸ್ವಿ ಸೂರ್ಯ ಅವರೇ ಹಾಗೂ ಡಾಕ್ಟರ್ ಮಂಜುನಾಥ್ ರವರೇ ಇದ್ರ ಬಗ್ಗೆ ಎತ್ತಿರೋ ಧ್ವನಿ, ಅದು ಆಲ್ರೆಡಿ ನೀವು ಧ್ವನಿ ಎತ್ತಿಲ್ಲ ಅಂದ್ರೂ ಅದು ಕಮ್ಮಿ ಆಗೇ ಆಗ್ತಿತ್ತು. ಆದ್ರೆ ಧ್ವನಿ ಎತ್ತಿರೋ ರೀತಿ ನೀವು ಹೇಳಿದ್ದೀರಾ, ಓಕೆ, ಅದು ಒಳ್ಳೇದೇ. ಆದ್ರೆ ಪೆಟ್ರೋಲ್ ರೇಟ್ ಬಗ್ಗೆ ಯಾಕೆ ನೀವು ಇನ್ನ ಮಾತಾಡ್ತಾ ಇಲ್ಲ? ಯಾಕೆ ಸಾರ್ವಜನಿಕರು? ತೇಜಸ್ವಿ ಸೂರ್ಯ ಅವರೇ, ಪೆಟ್ರೋಲ್ಗೆ 100 ರೂಪಾಯಿ ಆಗ್ತಿರೋದು ನಿಮ್ ಕಣ್ಣಿಗೆ ಕಾಣಿಸ್ತಾ ಅಲ್ವಾ? ಅಥವಾ ಕಣ್ಣಿಗೆ ಕಾಣಿಸಿದ್ರೆ ಸುಮ್ಮನೆ ಇದ್ದೀರಾ? ಇದೇ ರೀತಿನೇ ಪೆಟ್ರೋಲ್ಗೋಸ್ಕರ ಧ್ವನಿ ಮಾಡ್ಬೋದಾಗಿತ್ತಲ್ಲ. ಯಾಕೆ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಇದೆ ಅಂತ ಗೊತ್ತಿಲ್ಲ. ನಮ್ಮ ಜನಕ್ಕೆ ಏನು ಅಂದ್ರೆ ಚಡ್ಡಿ, ಬಕೆಟು, ಕುಕ್ಕರು, ನಿಕ್ಕರ್ ಕೊಟ್ಬಿಟ್ರೆ ಬೇರೆ ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ. ಆದ್ರೆ ಟ್ರಾನ್ಸ್ಪೋರ್ಟ್ ಡಿವಿಷನ್ ಯಾಕೆ ಸುಮ್ಮನೆ ಇದೆ? ವೆಹಿಕಲ್ಸ್ ಯೂನಿಯನ್ಗಳು ಯಾಕೆ ಸುಮ್ಮನೆ ಇದೆ? ಇದ್ರ ಬಗ್ಗೆ ಮಾತಾಡ್ಬೇಕಲ್ವಾ? ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈಗಲೇ ಹ್ಯೂಮನ್ ರೈಟ್ಸ್ ಟೀಮು ಹಾಗೂ ಆಮೇಲೆ ನಿರುದ್ಯೋಗ ಬಳಗ ಟೀಮು ಇದ್ರ ಬಗ್ಗೆ ಸಂಪೂರ್ಣ ದಾಖಲಾತಿನ ಕೇಂದ್ರ ಹಾಗೂ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೆ ಕೊಡೋದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಒಂದು ಮನವಿ ಈ ರೀತಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಇದ್ರ ಬಗ್ಗೆ ಯಾವ ರೀತಿ ನಿಮಗೆ ಮಾಡಿದ್ರು ಅದೇ ರೀತಿನೇ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟ್ಗಳನ್ನ ಕಮ್ಮಿ ಮಾಡಿ, ಇಲ್ವಾ ಎಲೆಕ್ಟ್ರಿಕ್ ಗಾಡಿಗಳನ್ನ ಬ್ಯಾನ್ ಮಾಡಿ. ಸೊ ಅದ್ಬಿಟ್ಟು ಜನಕ್ಕೆ ಬಂದು ನೀವೇ ಡೈವರ್ಟ್ ಮಾಡ್ತೀರಾ, ಪೆಟ್ರೋಲ್ ರೇಟ್ನ ಜಾಸ್ತಿ ಮಾಡಿ ಎಲೆಕ್ಟ್ರಿಕ್ ಬೈಕ್ಗಳನ್ನ ತಗೊಳ್ಳೋ ರೀತಿ ಮಾಡ್ತೀರಾ. ಎಲೆಕ್ಟ್ರಿಕ್ ಬೈಕ್ಗಳು ಅಲ್ಲಲ್ಲಿ ಸುಟ್ಟೋಗ್ತಾ ಇರೋ ಸೌನು ನೀವು ಮಾತಾಡದೇ ಇರೋದು ಎಷ್ಟು ಸರಿ ಇದೆ? ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸೊ ಇದ್ರ ಬಗ್ಗೆ ಮಾತಾಡಬೇಕು. ಇದ್ರ ಬಗ್ಗೆ ನೀವು ಸರಿಯಾಗಿ ತನಿಖೆ ಮಾಡಿಸಿ, ಇಲ್ವಾ ಪಬ್ಲಿಕ್ ಶುರುವಾಗುತ್ತೆ ನಿಮಗೆ ಕ್ವಶನ್ ಮಾಡೋದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.